ಗೈಸ್ ಇದು ಹಬ್ಬದ 2ನೇ ದಿನದ ವಿಡಿಯೋ. ಅಂದ್ರೆ ನಾವು ಗೌರಿನ 3ನೇ ದಿನಕ್ಕೆ ಬಿಡ್ತೀವಿ. ಸೊ 2 ಮತ್ತೆ 3ನೇ ದಿನದ್ದು ಮಿಕ್ಸ್ ಮಾಡಿ ಒಂದೇ ವಿಡಿಯೋಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. 3ನೇ ದಿನ ನಾವು ಒಂದು ಸುಮಾರು ತರದ ಅಡುಗೆ ಮಾಡಿ ಆಮೇಲೆ ದೇವಿನ ಹೋಗಿ ಕೆರೆಯಲ್ಲಿ ಹೋಗಿ ಬಿಟ್ಟು ಬರ್ತೀವಿ. ಅಂದ್ರೆ ವಿಸರ್ಜನೆ ಮಾಡಿ ಬರ್ತೀವಿ. ನೋಡಿ ಗೈಸ್, ಊರಲ್ಲಿ ಇದ್ರೆ ಎಷ್ಟು ಆಪ್ಷನ್ ಇದೆ. ಮೀನು ಸಾರು, ಮತ್ತೆ ಇಲ್ಲಿ ನೋಡಿದ್ರೆ ಕಜ್ಜಾಯ, ಆಮೇಲೆ ಹಾಗೆ ನೋಡಿದ್ರೆ ನೆಕ್ಸ್ಟು ಬಿಸಿ ಬಿಸಿ ಕಡುಬು. ಅದೇ ಬೆಂಗಳೂರಲ್ಲಿ ಅದೇ ಚಿತ್ರಾನ್ನ, ಅದೇ ಪುಳಿಯೋಗರೆ, ಅದೇ ಸಾವು. ಏನಂತೀರ? ನೋಡಿ ಗೈ, ಊರಲ್ಲಂದರೆ ಒಳ್ಳೆ ಮೀನು ಸಾರು, ಕಜ್ಜಾಯ, ಈ ಕಡೆ ಕಡುಬು ತಿಂತಾ ಇದ್ದಾನೆ. ಅದೇ ಬೆಂಗಳೂರಲ್ಲಾಗಿದ್ರೆ ಪಾಪ ಪಿ ಜಿಲಿ ಯಾವುದೋ ಉಳಿದಿದ್ದು ಬಳ್ದಿದ್ದು ತಿಂತಾ ಇರ್ತಿದ್ದ. ಮನೇಲಿ ಯಾರು ನಿನ್ನ ಹೆಂಡತಿ ಮಾಡ್ಕೊಡ್ತಾಳ? ಅಲ್ಲೂ ಅಷ್ಟೇ, ನಿನ್ನೆ ಉಳಿದಿರೋ ಅನ್ನ ಇದ್ರೆ ಅದರಲ್ಲಿ ಚಿತ್ರಾನ್ನ ಮಾಡ್ಕೊಂಡು ಅದೇ ಹೇಳ್ತಿರೋದು. ಹೊರಗೆ ಈ ಥರ ನಿಂಗೆ ಕಜ್ಜಾಯ ಕೊಡ್ತಾರ? ಗೈಸ್, ನಾನು ಹೇಳ್ದೆ ಅಲ್ಲ ನಮ್ಮ ಮನೆಗೆ ತೊಟ್ಲು ಬಂದಿದೆ ಅಂತೇಳಿ, ಅದನ್ನು ಸೆಟ್ ಮಾಡಿದ್ದಾನೆ ನನ್ನ ತಮ್ಮ. ಸೊ ತೋರಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ, ಕ್ಯೂಟಾಗಿ. ಇದರಲ್ಲಿಂದ ನಮ್ಮ ಚುಕ್ಕಿ ಮಲ್ಗಕ್ಕಿದೆ. ಇದೇನೋ ಅವರು ಹಾಕಕ್ಕೆ ಕೊಟ್ಟಿದ್ದಾರೆ. ಸೊ ಅದೆಲ್ಲ ಹಾಕಬೇಕು. ಈ ಥರ ಹುಕ್ಕಿದೆ, ಅದಕ್ಕೆ ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಅಕ್ಕನ ಮಗಳಿಗಿದು. ಗೈಸ್, ಇವಾಗ ಗಣಪತಿ ಬರ್ತಾರೆ. ಇಲ್ಲೊಂದು ವೇಸ್ಟ್ ತಮ್ಮ ಕಾರ್ ವಾಶ್ ಮಾಡ್ತಾ ಇದ್ದಾನೆ. ಅವನ ಹತ್ರ ಒಂದಿದೆ, ಅದರಲ್ಲಿ ಪಟಾಕಿ ಹಚ್ಚಿದ್ರು ಅನ್ಸುತ್ತೆ. ಗೈಸ್, ಇನ್ನೇನೋ ತಂದ್ಕೊಂಡಿದ್ದಾನೆ, ಅದನ್ನ ಸ್ಟೈಲ್ ಮಾಡಿ ಎಲ್ಲರ ಮುಂದೆ ತೋರಿಸ್ಬೇಕಲ್ಲ, ಅದಕ್ಕೆ ನಾಷ್ಟ ಮಾಡ್ತಿದ್ದಾನೆ. ಬಾರ ಇವಾಗ ಬಾ. ಗೈಸ್, ನನ್ನ ಹತ್ರ ಕುಸ್ತಿ ಆಡಕ್ ಬಂದಿದ್ದ, ಇದನ್ನ ತೋರಿಸ್ದೆ, ಈಗ ಹೋಗಿದ್ದಾನೆ. ಏನ್ ತೋರಿಸ್ತೆ? ಹೋಗಲ್ಲ. ಗೈಸ್, ನಾವು ಇರ್ಬೇಕಾ? ಗೈಸ್, ನಾವು ಇವಾಗ ನೆಂಟ್ರ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲ, ಈ ಮನೆನೇ ಅಲ್ಲ, ಮನೆ ಮತ್ತೆ ತೋಟ ಇದೆಯಲ್ಲ, ಎಷ್ಟು ಚೆನ್ನಾಗಿದೆ. ಅಲ್ಲ ತಾನೆ ರಘು ಮನೆ ಇರೋದು, ಅವರೊಬ್ರು ಯೂಟ್ಯೂಬ್. ಗೈಸ್, ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಮಳೆ. ಬೆಳಗ್ಗೆಯಿಂದ ಮಳೆ, ನಿನ್ನೆಯಿಂದ ಮಳೆ. ಪಾಪ ಇವತ್ತು ಗೌರಿ ತರೋರಿಗೆ ಫುಲ್ ಮಳೆ. ನೋಡ್ಕೊಂಡು ಹೋಗಲಿ. ನೋಡಿ ಗೈಸ್, ಎಷ್ಟೊಂದು ಮಳೆ ಬರ್ತಾ ಇದೆ. ಇವಾಗ ನಮ್ದು ಕಾಣಿಸ್ತಾ
ಆಕ್ಚುಲಿ ಏನಂದ್ರೆ ಎಲ್ರು ಹೇಳ್ತೀರಾ ಸಾಗರ ತುಂಬಾ ಚೆನ್ನಾಗಿದೆ ನಿಮ್ಮೂರು ಅಂತ ಹೇಳಿ ಅಂತ. ಇಲ್ಲಿ ಬಂದ್ರೆ ಮಾತ್ರ ಗೊತ್ತಾಗುತ್ತೆ. 2 days ಇಂದ ಕಂಟಿನ್ಯೂಸ್ ಆಗಿ 1 minute ಕೂಡ ಬ್ರೇಕ್ ಇಲ್ಲದೆ ಮಳೆ ಬರ್ತಾ ಇದೆ. ಹೆಂಗೆ ಅಂತಂದ್ರೆ ಎಲ್ರು ಬೆಚ್ಚಗ್ ಮನೇಲಿ ಮಲ್ಕೊಂಡಿದ್ದಾರೆ, ಏನು ಕೆಲಸ ಇಲ್ಲ. ಗೌರಿ ತಂದ್ ಮನೇಲಿ ಇಟ್ಕೊಂಡಿದ್ದಾರೆ. ಸೊ ಅದ್ ಬಿಟ್ರೆ ಮತ್ತೇನು ಕೆಲಸ ಮಾಡ್ತಾ ಇಲ್ಲ ಯಾರೂನು. ನೋಡಿ ಎಷ್ಟು ಮಳೆ ಇದೆ, ಸಿಕ್ಕಾಪಟ್ಟೆ ಮಳೆ ಇದೆ ಆಕ್ಚುಲಿ. ನಾವಿವಾಗ ನೆಂಟ್ರ ಮನೆಗೆ ಹೋಗ್ತಾ ಇದ್ದೀವಿ, ಕರೆದಿದ್ದಾರೆ ಊಟಕ್ಕೆ ಅಂತ. ಅಲ್ಲೋಡ ಅವರು ಯಾಕೆ ಚೆನ್ನಾಗಿದೆ, ಮಳೆಯಲ್ಲಿ ನೆಂದ್ರೆ ಚೆನ್ನಾಗಿದೆ. ಸೊ ನೋಡಿದ್ರೆ ಅಲ್ಲ ಗೈಸ್, ಚೆನ್ನಾಗಿತ್ತಾ? ಹೆಂಗಿದೆ ನಮ್ಮೂರು? ಭಯಂಕರವಾಗಿದೆ. ನೀವಿಲ್ಲಿ ಬಂದ್ರೆ ಜ್ವರ ಗಿರ ಬರ್ಸ್ಕೊಂಡು ಮಲ್ಕೊಂಡ್ ಬಿಡ್ತೀರಾ ಅಷ್ಟೇ. ನಮ್ಗಂದ್ರೆ ಅಭ್ಯಾಸ ಆಗೋಗಿದೆ ಇದೇ ಮಳೆಯಲ್ಲಿ ಹುಟ್ಟಿ ಬೆಳೆದು ಇಲ್ಲೇ ಸಾಯ್ತೀವಿ ಅಷ್ಟೇ. ಮೇರಾ ರಯ್ಯೋ ಯಾರ ತರ ಮೇರಾ ರಯ್ಯೋ ಹಾಗೇ ರಯ್ಯೋ ಸುಂದರ. ಗೈಸ್ ನಿಮ್ಮೂರಲ್ಲಿ ಯಾವ್ದಾದ್ರು ಉಷ್ಣ ಏನಾದ್ರು ಕಾಣೆ ಆಗಿದ್ರೆ ಎಲ್ಲಿದೆ ನೋಡಿ ಗೈಸ್. ನಾನು ಆಕ್ಚುಲಿ ನನ್ಗೆ ಏನ್ ಗೊತ್ತಾ, ಮೆಲೋಡಿ ಗೊತ್ತಿದೆ, ಅದು ಇಲ್ಲಿ ಗೊತ್ತಿದೆ, ಅದು ಇಲ್ಲಿ ಹೇಳಕ್ ಬರ್ತಾ ಇಲ್ಲ. ಅಲ್ಲ ಅವ್ನು ಎಷ್ಟು ಕೆಟ್ಟದಾಗ ಒಂದು ಸಾಂಗ್ ನ ಹೇಳ್ಬಾರ್ದು. ನಾನು ಸಂಗೀತ ಕಡೆ ಒಂದು ನಾನಲ್ಲ, ಐ ಅಕ್ಸೆಪ್ಟ್ ದಟ್. ಸೊ ಅದನ್ನ ಮತ್ತೆ ಮತ್ತೆ ಏನಂತಾರೆ, ಪ್ರವೋಕ್ ಮಾಡೋದೇನ್ ಬೇಡ. ಸೊ ಅದನ್ನ ಸಂಜಯ್ ಹೆಗಡೆ ಅಂತ ಕೇಳ್ಕೊಂಡ್ರೆ, ಸಾರಿ ಸಂಜಯ್ ಹೆಗಡೆ ಅಲ್ಲ, ಸಂಜಿತ್ ಹೆಗಡೆ. ಸಂಜಯ್ ಹೆಗಡೆ ಅಂತ ಹೇಳ್ತಿದ್ಯಾ? ಸಂಜಯ್ ಹೆಗಡೆ ಅನ್ನೋದು ನಂಗೆ ಗೊತ್ತಿಲ್ಲ. ಸೊ ಗೈಸ್ ನಮ್ಮ ತಮ್ಮ ಹೊತ್ಕೊಳಕ್ ಒಂದು ಟವಲು ಅಥವಾ ಏನೋ ಒಂದು ಕೊಡು ಬಟ್ಟೆ ಅಂತ ಹೇಳ್ತಿದ್ದಾನೆ. ಸೊ ಇದನ್ನ ಕೊಡ್ತಾ ಇದ್ದೀನಿ. ಇದು ಇದೆ ಹಂಗೆ. ಹಿಂಗೆ ಮಲ್ಕೊಳ ಅಡ್ಡಿಲ್ಲ, ಚೆನ್ನಾಗಿದೆ. ಟವಲ್ ಥರನೇ ಫೀಲ್ ಇದೆ ಕಣ, ಏನು ಚೇಂಜಸ್ ಇಲ್ಲ. ಕಾಟನ್ ಕೊಡು, ನನಗೆ ಕಾಟನ್ ಬೇಕು. ಇದು ಕಾಟನ್ ಕೆಳಗಡೆ ಇರೋದು. ಕಾಟನ್ ಅಲ್ಲ, ಇದು ಪ್ಲಾಸ್ಟಿಕ್ ತೆಗಿ. ನಿಂಗೆ ಕಾಟನ್ ಬೇಕು ತಾನೆ? ಒಂದು ನಿಮಿಷ ಹಂಗೇರು. ತೆಗಿ. ಏನಾಯ್ತು ಪೇಪರ್? ಇದು ಕಾಟನ್ ಅಮ್ಮಂಗೆ ಹೇಳ್ಕೊಡ್ಬೇಡ. ನಿಂಗೆ ಕಾಟನ್ ಬೇಕಾದ್ರೆ ನಿನ್ನ ಶರ್ಟ್ನೇ ಬಿಚ್ಚಾಕ. ಗೈಸ್ ನೋಡಿ, ಇನ್ನೇನು ಯಾರು ಮಲಗ್ತಿರೋ ಬಿಡ್ತಿರೋ, ಇವನು ಬಂದ್ಬಿಡ್ತಾನೆ ಓಡಿ. ಇವನು ಮಲಗಬೇಕು ಇಲ್ಲಿ ಒಳಗಡೆ ಬಂದು. ಲಾಕ್ ಆಗ್ಬಿಟ್ಟ ಪಾಪ. ಅವನ್ನ ಬಿಟ್ರು ಒಳಗೆ ಹೋಗೋದು. ಬಿಡ ಬಿಡ. ಅವನ ಹೆಸರು ಬೆಳ್ಳುಳ್ಳಿ. ಗುಡ್ ಮಾರ್ನಿಂಗ್ ಗೈಸ್. ನೋಡಿ ಇಲ್ಲೊಬ್ರಿದ್ದಾರೆ, ತೋರಿಸ್ತೇನೆ. ಇವರು ಇಲ್ಲೇ ಮಲ್ಕೊಳ್ಳೋದು. ಏಯ್ ಏಯ್ ಏಯ್, ಇವಾಗ ನಾಚಿಕೆ ಆಗ್ಬಿಡು ಪಾಪ. ಈಗ ನೋಡು ಬಿದ್ದು ಓಡ್ತಾನಂದ್ರೆ ಓಡು ಓಡು ಓಡು. ಒಳಗೆ ಹೋಗ್ಬಿಟ್ಟ. ಸೊ ಇಷ್ಟೇ ಗೈಸ್ ಇವತ್ತಿಂದು. ನಾಳೆದು ಮತ್ತೆ ನಾನು ಅಪ್ಲೋಡ್ ಮಾಡ್ತೀನಿ. ನಂಗೆ ಇನ್ನೂ ಎಡಿಟ್ ಮಾಡೋಕ್ಕಿದೆ ತುಂಬ. ನನಗೆ ಆಫೀಸ್ ಕೆಲಸ ಕೂಡ ಇರುತ್ತೆ. ಸೊ ಎಲ್ಲನೂ ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಹಾಗೆ ತುಂಬ ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾವ್ ಅ ನೈಸ್ ಡೇ ಗೈಸ್.